ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶಾಂತಿ ಶಾಂತಿ ಶಾಂತಿ. ಶುರು ಮಾಡೋಣ. ಎಸ್. ಸೊ ಇವರು ENT ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಹೋದವ್ರಿಗೆಲ್ಲ ಚೆನ್ನಾಗಿ ನಗಿಸ್ಬಿಟ್ಟು ಕಳಿಸ್ತಾರೆ, ಟ್ರೀಟ್ಮೆಂಟ್ ಎಲ್ಲ ಕೊಡಲ್ಲ. ಇವ್ರ ಹೆಸರಲ್ಲೇ ನಾರಾಯಣ ಇದೆ, ಆದ್ರೆ ಅವನೇ ಶ್ರೀಮನ್ ನಾರಾಯಣ ಅಲ್ಲ, ಕೀರ್ತಿ ನಾರಾಯಣ ಅಂತ. ನಮಸ್ತೆ, ವೆಲ್ಕಮ್. ಥ್ಯಾಂಕ್ ಯು. ಅಂಡ್ ಅದಲ್ಲದೆ ಇವತ್ತು ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಇವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ನೋಡಿರ್ತಾರೆ. ಇವರೇ ಅಪ್ಪ, ಅಮ್ಮ, ಅಕ್ಕ, ತಂಗಿ, ಡಾಕ್ಟ್ರು, ಮೇಸ್ಟ್ರು ಎಲ್ಲಾ ಮಾಡ್ತಾರೆ. ಸೊ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯಶವಂತ್ ಶೆಟ್ಟಿ. ನಮಸ್ಕಾರ. ಅದಕ್ಕೆ ಬಾಣಂತೀರ್ ಎಕ್ಸ್ಪರ್ಟ್ ಅಂತ ಒಂದು ಸೇರಿಸ್ಕೊಂಡು. ಬಾಣಂತಿಯರ ಎಕ್ಸ್ಪರ್ಟ್ ಇವರು. ಶೆಟ್ರಿ ಗ್ಯಾಂಗ್ ಸೇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರ ಹೆಸರು ಯಶವಂತ್ ಶೆಟ್ಟಿ. ನಮಸ್ತೆ, ನಮಸ್ಕಾರ. ವೆಲ್ಕಮ್ ಟು ಅವರ್ ಶೋ ಜಸ್ಟ್ ಟಾಕ್ ಅಲ್ಲಿ. ಸೊ ಸ್ಟಾರ್ಟ್ ಮಾಡೋಣ ಸರ್. ಹರಿವರ್ಧನ್ ಅವ್ರು ಕೇಳ್ಬೋಣ, ಟೈಮಿಂಗ್ಸ್ ಆಮೇಲೆ ಮಾಡೋಣ. ಹೌದು ಸರ್. ಸೊ ಇವಾಗ ಒಂದಿಷ್ಟು ಕ್ವಶನ್ಸ್ ಪಟ ಅಂತ ಕೇಳ್ತೀವಿ, ನೀವು ಚಟ ಚಟ ಅಂತ ಉತ್ತರ ಕೊಡ್ಬೇಕು. ಓಕೆನಾ? ಇವನು ಜಾಸ್ತಿ ಚಟಗಳು, ಇವನು ಚಟ ನೀನ್ ಹೇಳ ಮಗ. ಓಕೆ, ಡನ್. ರುಕ್ಮಿಣಿ ವಸಂತ್ ಅವ್ರ ಜೊತೆ ಡೇಟಿಗೆ ಹೋಗ್ತೀರಾ ಅಥವಾ ಯಶ್ ಅವ್ರ ಜೊತೆ ಎಣ್ಣೆ ಹೊಡೆಯೋದಕ್ಕೆ? ಅಫ್ಕೋರ್ಸ್ ರುಕ್ಮಿಣಿ ವಸಂತ್. ಓಕೆ, ನೀವು? ನಾವು ಯಶ್ ಅವ್ರ ಜೊತೆ ಹೋಗ್ತೀವಿ. ಓಕೆ, ಕರ್ಕೊಂಡು ಹೋಗಲ್ವಲ್ಲ ನಾನು, ಹೋಗ್ಲೇಬೇಕಲ್ಲಿ ಆಪ್ಷನ್. ಸೊ ನೀವು ಯಾರಿಗಾದ್ರೂ ಸಂಘ ಕಟ್ಟಬೇಕು ಅಂದ್ರೆ ಯಾರಿಗೆ ಕಟ್ತೀರಾ, ಏನಂತ ಹೆಸರಿಡ್ತೀರಾ? ಅವ್ರವ್ರು ನೋಡಿ ಉರ್ಕೊಳ್ಳೋರ ಸಂಘ. ಆಫೀಸ್ ನಲ್ಲಿ ಬಕೆಟ್ ಹಿಡಿಯೋರ್ ಸಂಘ. ನೀವು ಕಬ್ಜಾ ಅಥವಾ ಮಾರ್ಟಿನ್ ಮೂವಿ ನೋಡ್ತೀರಾ ಅಥವಾ ಸೂರ್ಯವಂಶ ಫಿಲಂ ಗಸಗಸೆ ಪಾಯಸ ಕುಡಿತೀರಾ? ನಾನು ಕಬ್ಜಾ ಅಥವಾ ಮಾರ್ಟಿನ್ ನೋಡ್ತೀನಿ. ಕಲಿಯೋದಿರುತ್ತೆ ಏನ್ ಮಾಡ್ಬಾರ್ದು ಅಂತ. ಅಲ್ಲ, ಅವ್ರು ಸೇಫ್, ನೀವಲ್ಲ. ಸಾರ್, ನಾನು ಗಸಗಸೆ ಪಾಯಸ ಕುಡಿತೀನಿ. ಸೂರ್ಯವಂಶ ಗಸಗಸೆ. ಎಸ್ ಬಹಳ ಇಷ್ಟ ನನಗೆ. ಫ್ಲೆಕ್ಸೋ ಪುಣ್ಯಸ್ಮರಣೆ. ಡಾರ್ಕ್ ಸೀಕ್ರೆಟ್ಸ್ ಆಫ್ ಕಂಟೆಂಟ್ ಇಂಡಸ್ಟ್ರಿ. ನಾನು ಬರ್ದಿರೋದೇ ರೈಟು, ನನಗಿಂತ ಬೇರೆ ಯಾರಿಗೂ ಕಂಟೆಂಟ್ ಬರಲ್ಲ, ಕಂಟೆಂಟ್ ಗೊತ್ತಿಲ್ಲ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ತುಂಬಾ ಜನ ಅವ್ರನ್ನ ಸೆಲೆಬ್ರಿಟಿ ಅಂತ ಅನ್ಕೊಂಡ್ಬಿಟ್ಟವ್ರೆ, ಆದ್ರೆ ಅವ್ರಲ್ಲ. ಜನರು ಆರಾಧಿಸ್ಬೇಕು ಅವ್ರನ್ನ ಸೆಲೆಬ್ರಿಟಿ ಅಂತ ಅನ್ನೋದು. ಎಲ್ಲೋ ಒಂದಷ್ಟು ಜನ ಫಾಲೋವರ್ಸ್ ಆದ ತಕ್ಷಣ ಅವರು ಸೆಲೆಬ್ರಿಟಿ ಗುರ್ತಿಡಿತಾರೆ ಅಷ್ಟೇ. ಓಕೆ, ಸೊ ನಿಮ್ಮಿಬ್ರಿಗೆ ಒಂದು ಬಿಲ್ಡಪ್ ಸಾಂಗ್ ಅಥವಾ ಎಂಟ್ರಿ ಸಾಂಗ್ ಕೊಡ್ಬೇಕಂದ್ರೆ ಯಾವ್ದು? ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಎಂಟ್ರಿ ಸಾಂಗ್ ಇದೇ ಇರಬೇಕು ಅನ್ನೋದು ನಮ್ಗೆ ಆಬ್ವಿಯಸ್ಲಿ. ನಾವು ಮಂಡ್ಯದ ಗಂಡು. ಗೊತ್ತಿಲ್ಲ ಅದು ಯಾವಾಗ ಅದು ನೆರವೇರುತ್ತೋ. ಭಟ್ರದು ಮನದ ಕಡಲು ಬಂದಿದೆಯಲ್ಲ, ತುರ್ರ ಅಂತ ಒಂದು ಸಾಂಗು. ಕ್ವಶನ್ಸ್ ಕೊಟ್ಟು ಹೋಗ್ಬೇಡ. ಎಸ್. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ಒಂದು ಫೀಚರ್ನ ಹಾಕ್ಬೇಕು, ಒಂದ್ ಫೀಚರ್ನ ತೆಗಿಬೇಕು ಅಂದ್ರೆ ಯಾವ್ದು? ಕೆಟ್ಟ ಕಮೆಂಟ್ಸ್ ಮಾಡೋರ್ನ ಬ್ಲಾಕ್ ಮಾಡ್ಬೇಕು. ಅದೊಂದು ತುಂಬಾ ವಲ್ಗರ್ ಆಗಿ ಪರ್ಸನಲ್ ಆಗಿ ಕಮೆಂಟ್ ಮಾಡ್ತಾರಲ್ಲ, ಅವ್ರನ್ನ ತೆಗೆದೇ ಬಿಡ್ಬೇಕು. ಇನ್ಸ್ಟಾಗ್ರಾಮ್ ಅವರೇ ನೋಡ್ಬಿಟ್ಟು ಆ ಲಿಂಗ ಕಟ್ ಮಾಡಬೇಕು. ಮತ್ತು ಫೀಚರ್ನ ಹಾಕಬೇಕು ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದ್ ಸ್ವಲ್ಪ 1.5 ನಿಮಿಷದ ಇದೆಯಲ್ಲ ರೀಲು, ಅದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡ್ಬೋದೇನೋ ಟೈಮ್. ಎಕ್ಸಾಕ್ಟ್ಲಿ, ಹೌದು. ನಾನೇನ್ ಮಾಡ್ತಿರ್ತೀನಿ, ಮಿಲಿ ಸೆಕೆಂಡ್ ಕಟ್ ಮಾಡ್ಕೊಂಡು ಬರ್ತೀನಿ, 1.5 ನಿಮಿಷ ಕೂರ್ಸ್ಬೇಕಲ್ಲ ಅಂತ ಹೇಳಿ. ಮೋಸ್ಟ್ ಪ್ರಾಬಬ್ಲಿ 2 ನಿಮಿಷ 2.5 ನಿಮಿಷಕ್ಕೆ ಮಾಡಿದ್ರು ನಮಗೆ ಒಂದೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನನಗೊಂದು ಹಾಕ್ಬೇಕು ಅನ್ಸಿದ್ರೆ ಏನ್ ಗೊತ್ತಾ, ಮಾನಿಟೈಸ್ ಮಾಡ್ಬಿಡ್ಬೇಕು ಇನ್ಸ್ಟಾಗ್ರಾಮ್. ಆಕ್ಚುಲಿ ಹೌದು, ಅಟ್ಲೀಸ್ಟ್ ದುಡ್ಡಾದ್ರೂ ಬರುತ್ತೆ ಅಂತ. ಮತ್ತೆ ನನಗೆ ಇನ್ನೊಂದೇನಂದ್ರೆ, ಈ ಕ್ರಿಂಜ್ ಕಂಟೆಂಟ್ ಏನಿರುತ್ತೆ ಗೊತ್ತಾ, ಅದಕ್ಕೆ ರೇಟ್ ಮಾಡಿ ಅದನ್ನ ತೆಗ್ಸೋ ತರ ಒಂದು ಆಪ್ಷನ್ ಕೊಟ್ರೆ ಅದು ಚೆನ್ನಾಗಿರುತ್ತೆ. ನೋ ದೇರ್ ಇಸ್ ಕ್ರಿಯೇಟಿವ್ ಡಿಫರೆನ್ಸ್. ಹೌದು, ಕ್ರಿಯೇಟಿವ್ ಡಿಫರೆನ್ಸ್ ಇದೆ. ಅಂಡ್ ಅದನ್ನೇ ಫಾಲೋ ಮಾಡೋರು ಇದಾರೆ. ಹೌದಾ? ಖಂಡಿತ ಅದನ್ನೇ ಫಾಲೋ ಮಾಡಿದ್ದಾರೆ. ಮಾಡೋ ಕಂಟೆಂಟ್ 4.5 ಲಕ್ಷ ಫಾಲೋವರ್ಸ್ ಇಲ್ವಾ? ಅಂದ್ರೆ ಇವನ್ದಂತ ಒಳ್ಳೆ ಕಂಟೆಂಟ್ 4.5 ಲಕ್ಷ ಫಾಲೋವರ್ಸ್ ಇದ್ದಾಗ ಇವನ್ಗಿಂತ ಕೆಟ್ಟ ಕಂಟೆಂಟ್ ಮಾಡೋರ್ಗೂ ಜಾಸ್ತಿ ಫಾಲೋವರ್ಸ್ ಇದಾರಲ್ವಾ? ಅಯ್ಯೋ ಭಗವಂತ, ಹಿಂಗಿರೋ ದೋಸೆ ಹಿಂಗೆ ಮುಗಿಸ್ಬಿಟ್ರಲ್ಲ ಇವರು. ಅಲ್ಲ, ಇವರು ಹೆಂಗೆ ಅಂದ್ರೆ ಈ ಕಡೆ ತೊಟ್ಲನ್ನ ತುಗ್ತಾರೆ, ಹೆಂಗೆ ನೈಸ್ ಜೋಕ್ಸ್ ಅಪಾರ್ಟ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಇವನ್ ಕಂಟೆಂಟ್. ಆಕ್ಚುಲಿ ಏನ್ ಗೊತ್ತಾ, ಯಶವಂತ್ ಅವ್ರಿಗೆ ನಾನು ಐ ಥಿಂಕ್ ವೆನ್ ಈ ಹ್ಯಾಡ್ 5,000 ಫಾಲೋವರ್ಸ್ ಅನ್ಸುತ್ತೆ, ನಾನು ಅವಾಗ ನೋಡಿ ಬ್ರೋ ತುಂಬಾ ಚೆನ್ನಾಗಿದೆ ವಿಡಿಯೋ ಅಂತ ಹೇಳಿ ನನ್ನ ಸ್ಟೋರಿಗೆಲ್ಲ ಹಾಕೊಂಡು, ಹೌದಾ ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಅಂತ ನಾ ಅವಾಗ ಫಾಲೋ ಮಾಡಿ ಅದೊಂದು 20,000 ಹೋಗ್ತಿದ್ದಂಗೆ ಓಕೆ ಸರಿ ಅನ್ಬಿಟ್ಟು ಅನ್ಫಾಲೋ ಮಾಡಿದ್ದೆ. ಏನಕ್ಕೆ ಅನ್ಫಾಲೋ ಮಾಡಿದ್ರಿ? ಸುಮ್ಮನೆ ಅನ್ಫಾಲೋ ಮಾಡಿದೆ, ತುಂಬಾ ರೀಚ್ ಆಗ್ತಾ ಇದೆಯಲ್ಲ ಫೈನ್ ಅನ್ಬಿಟ್ಟು. ಯಾವ್ದಾದ್ರು ಫೀಚರ್ ತೆಗಿಬೇಕು ಅಂತ ಅಂದ್ರೆ ಅನ್ಫಾಲೋ ಮಾಡೋದು ತೆಗಿಬೇಕು ನನಗೆ. ಈಗ ಕೆಟ್ಟ ಕಮೆಂಟ್ ಹಾಕೋರ್ ಬಗ್ಗೆ ಹೇಳ್ತೀನಿ. ಅವ್ರಿಗೆ ನನಗೆ ಮೆಸೇಜಸ್ಗಳು ಬರ್ತವೆ, ಓಕೆನಾ,
ಎಷ್ಟು ಬೈತಾರೆ ಅಂತಂದ್ರೆ ನಮ್ಮ ಅಪ್ಪ ಅಮ್ಮನ ಎಲ್ಲರನ್ನ ಕರೆದಿರ್ತಾರೆ, ಓಕೆನಾ. ಸೊ ಅವ್ರಿಗೆ ಜಸ್ಟ್ ಇನ್ನೇನಪ್ಪ ಅಂದ್ರೆ ನಾನು ಅವ್ರಿಗೆ ಒಂದು ಧೈರ್ಯ ಇವ್ರು ರಿಪ್ಲೈ ಮಾಡಲ್ಲ ಅನ್ನೋ ಇದ್ರಲ್ಲಿ ಅವರು ಇದು ಮಾಡ್ತಾರೆ. ನಾನು ರಿಪ್ಲೈ ಮಾಡ್ತೀನಿ ಅವ್ರಿಗೆ. ನಾನು ಒಳ್ಳೆ ಕಮೆಂಟ್ಗೆ ಒಳ್ಳೆ ಮೆಸೇಜ್ಗಳಿಗೆ ರಿಪ್ಲೈ ಮಾಡ್ತೀನೋ ಇಲ್ವೋ, ಈ ಕೆಟ್ಟ ಕಮೆಂಟ್ ಯಾರು ಹಾಕಿರ್ತಾರೆ ಥ್ಯಾಂಕ್ ಯು ಅಂತೀನಿ ನಾನು. ಏನು ಹೇಳ್ತೀನಿ ಗೊತ್ತಾ, ಎಷ್ಟು ಪ್ಲೇಟ್ ಚೇಂಜ್ ಮಾಡ್ಬಿಡ್ತಾರೆ ಅಂತಂದ್ರೆ, ಬ್ರೋ ಸಾರಿ ಬ್ರೋ, ಫೋನ್ ನನ್ನ ಕೈಲಿ ಇರಲಿಲ್ಲ, ನನ್ನ ಫ್ರೆಂಡ್ ಹತ್ರ ಇತ್ತು, ನನ್ನ ಫ್ರೆಂಡ್ ಇದು ಮಾಡ್ಬಿಟ್ಟು ಬ್ರೋ ಒಳ್ಳೆ ಕಂಟೆಂಟ್ ಮಾಡ್ತಾರೆ ಬ್ರೋ, ಸೂಪರ್. ನಮ್ಮ ಹತ್ರ ರಿಪ್ಲೈ ತಗೊಳ್ಳೋದಕ್ಕೂ ಒಂದೊಂದ್ಸಲ ಹಂಗೆ ಮಾಡ್ತಾರೆ. ಹೌದು ಬೈತಾರೆ. ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ 1 hour ಮಾತಾಡ್ತೀನಿ ನಾನು, 1 hour ಇನ್ನೂ ಜಾಸ್ತಿ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಕೊಟ್ಟೋಗ್ಬೇಡ ಅದಕ್ಕೆ. ಸೊ ಓಕೆ, ಇವಾಗ ನೀವು ನೋಡಿದಿರಾ ಅಲ್ವಾ, ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರಾ, ಫೇಸ್ಬುಕ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಫೇಸ್ಬುಕ್ ಪ್ರಪಂಚದಲ್ಲಿ ಇವಾಗ ಅಂಕಲ್ ಆಂಟಿಗಳದೇ ಅವಳಿ ಆಗ್ಬಿಟ್ಟಿದೆ. ಫೇಸ್ಬುಕ್ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ನಿಮ್ ಪ್ರಕಾರ? ಅಂಕಲ್ ಆಂಟಿಗಳೆಲ್ಲ ಫೇಸ್ಬುಕ್ಕಿಗೆ ಬರ್ತಿದ್ದಾರೆ ಅಂದ್ರೆ ಅವ್ರಿಗೆ ಅದ್ರಲ್ಲೇನೋ ಹೊಸದೇನೋ ಸಿಗ್ತಿದೆ, ಒಳ್ಳೆ ಟೈಮ್ ಪಾಸ್ ಸಿಗ್ತಿದೆ, ಬರ್ತಿರ್ಬೇಕು. ದೇ ಶುಡ್ ಡಿಸೈಡ್ ಏನು ನೋಡಬೇಕು ಏನು ನೋಡಬಾರ್ದು ಅಂತ. ನಮಗೆ ನಾವು ಮಲ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮೊಬೈಲ್ ನೋಡ್ತಾರೆ, ನಮಗೆ ಮ್ಯಾಟ್ರ್ ಆಗ್ತಿಲ್ಲ. ನಾವು ಹೋದಾಗ ನಮ್ಮ ಅಪ್ಪ ಅಮ್ಮ ಮೊಬೈಲ್ ಇಟ್ಕೊಂಡು ವಾಟ್ಸಪ್ ನೋಡ್ತಿರೋ ನಮಗೆ ಮ್ಯಾಟ್ರ್ ಆಗ್ತಿದೆ. ಅದು ನಮ್ಮ ಯೋಚನೆ ಪ್ರಾಬ್ಲಮ್. ಅದು ಅವ್ರಿಗೆ ಅದ್ರಲ್ಲೇನೋ ಖುಷಿ ಸಿಗ್ತಿದೆ ಅಲ್ವಾ. ನೀನು ಬೆಡ್ಶೀಟ್ ಓದ್ಕೊಂಡು ಅದನ್ನೇ ತಾನೇ ನೋಡಿದ್ದು ಇಷ್ಟೊತ್ತು ಅಲ್ವಾ. ಸೊ ಲೆಟ್ ದೆಮ್ ಥಿಂಕ್, ಅವ್ರಿಗೆ ಯಾವ್ದು ಬೇಕು ನೋಡ್ಕೊಳ್ಳಿ, ಬಿಟ್ಬಿಡ್ಬೇಕು. ಒಂದು ಭಯ ಶುರು ಆಗಿದೆ. ಫೇಸ್ಬುಕ್ಗೆ ಫ್ಯಾಮಿಲೀಸ್ ಎಲ್ಲ ಬಂತು ಅಂತ ನಾವು ಇನ್ಸ್ಟಾಗ್ರಾಮ್ಗೆ ಶಿಫ್ಟ್ ಆದ್ವಿ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ಗೆ ಗ್ರಾಜುವಲ್ ಆಗಿ ಫ್ಯಾಮಿಲಿ ಎಲ್ಲ ಶಿಫ್ಟ್ ಆಗ್ತಾ ಇದೆ. ಅದು ಗ್ರೀನ್ ಸ್ಟೋರಿದು ಏನದು ಲಿಸ್ಟ್ ತುಂಬಾ ದೊಡ್ಡದಾಗ್ತಾ ಇದೆ. ಅದರಿಂದ ಯಾವಾಗ ಬೇರೆದಕ್ಕೆ ಶಿಫ್ಟ್ ಆಗ್ತೀವೋ ಗೊತ್ತಿಲ್ಲ. ನಮ್ಗೆ ಈ ತರ ಮಾತಾಡೋ ಕಂಟೆಂಟ್ ಕೊಟ್ಟಿರೋದು ಅವರೇ ತಾನೆ. ಇನ್ಫ್ಯಾಕ್ಟ್ ಬಂದೇ ಬರ್ತಾರೆ. ಫೇಸ್ಬುಕ್ ಬಂದಿರೋರು ಇನ್ಸ್ಟಾಗ್ರಾಮ್ ಏನ್ ದೂರ ಇಲ್ಲ, ಎರಡು ಮೇಡದವ್ರದೆ. ಊರಿಗೆ ಬಂದವಳು ನೀರಿಗೆ ಬರಲ್ಲ, ಫೇಸ್ಬುಕ್ ಬಂದವಳು ಇನ್ಸ್ಟಾಗ್ರಾಮ್ ಬರಲ್ವಾ. ನೀವು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಂಜ್ ಕಂಟೆಂಟ್ ಅಂತ ಯಾವ್ದು ಡಿಸೈಡ್ ಮಾಡ್ತೀರಾ? ಯಾವ ಟೈಪ್ ಆಫ್ ಕಂಟೆಂಟ್ಸ್ ನ ಕ್ರಿಂಜ್ ಕಂಟೆಂಟ್? ಸುಮ್ನೆ ಹಾಡಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ಕೆಟ್ಟದಾಗಿ, ತುಂಬಾ ದರಿದ್ರವಾಗಿ ಬಟ್ಟೆಗಳನ್ನ ಹಾಕೊಂಡು ಕೆಟ್ಟದಾಗಿ ಡ್ಯಾನ್ಸ್ ಮಾಡ್ತಿರ್ತಾರೆ ಕೆಲವರು. ಅದು ಕೆಲವ್ರದ್ದು ಡ್ಯಾನ್ಸ್ ಮಾಡೋಣ ದೇವರನ್ನ ನೋಡ್ಬೇಕು ಅನ್ಸುತ್ತೆ. ಇವ್ರನ್ನ ಯಾಕೆ ರಿಯಾಲಿಟಿ ಶೋಗಳಿಗೆಲ್ಲ ಕರೆಯಲ್ಲ, ಇವ್ರು ಯಾಕೆ ಕಾಣ್ತಿಲ್ಲ ಅಂತ ಅನ್ಸೋದು ಇದೆ. ಕೆಲವರು ಅಂದ್ರೆ ಈ ಕ್ರಿಂಜ್ ಕಂಟೆಂಟ್ ಅಂತ ನಿಂಗೆ ಎಕ್ಸಾಂಪಲ್ ಕೊಡಕ್ಕೆ ಮಾಡ್ತಿರ್ತಾರೋ, ಡೆಡಿಕೇಟೆಡ್ ಟು ದೆಮ್. ಕೆಲವ್ರು ಏನ್ ಮಾಡ್ಕೊಬಿಟ್ಟಿದ್ದಾರೆ ಗೊತ್ತಾ, ಹಿಂಗ್ ಮಾಡಿದ್ರೇನೆ ಬೆಳೆಯೋದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಗುರ್ತಿಸ್ತಾರೆ ನನ್ನನ್ನ. ನಾನು ಸುಮ್ಮನೆ ನಾರ್ಮಲ್ ಆಗಿ ಎಲ್ಲರೂ ಮಾಡ್ದಂಗೆ ಮಾಡಿದ್ರೆ ಮಾಡಲ್ಲ, ನಾನು ಏನೋ ಒಂದು ಹುಚ್ಚು ಬಂದಂಗೆ, ಬಟ್ ಅವ್ರು ಕಾನ್ಶಿಯಸ್ ಇರ್ತಾರೆ. ಅವರು ನಮ್ಮಲ್ಲಿ ಒಬ್ಬ ಫನ್ನಿಯಾಗಿ ಒಂದು ಸಾಂಗ್ ಕ್ರಿಯೇಟ್ ಮಾಡ್ದ, ಅವನಿಗೆ 150 ಮೂವಿ ಕಂಪೋಸ್ ಮಾಡಿರೋರ್ಗಿಂತ ಜಾಸ್ತಿ ಫಾಲೋವರ್ಸ್. ಸಿಂಪಲ್ ವಿಷಯ. ಹೌದು. ನಿಮ್ಗೆ ಯಾವತ್ತಾದ್ರೂ ಆಗಿದೆಯಾ, ಲೈಕ್ ನೀವು ಯಾವುದೋ ಒಂದು ಕಂಟೆಂಟ್ ನ ನಾರ್ಮಲ್ ಕಂಟೆಂಟ್ ಅಂತ ಹಾಕಿ ಬಟ್ ಜನಕ್ಕೆ ಅದು ಕ್ರಿಂಜ್ ಅಂತ ರೀಚ್ ಆಗಿದ್ದು? ನನಗೆ ಜನಕ್ಕೆ ಏನ್ ಅನ್ಕೊಂಡ್ರೋ ಗೊತ್ತಿಲ್ಲ, ನನಗೆ ಹಾಕಿ ತುಂಬಾ ದಿನ ಆದ್ಮೇಲೆ ಇವಾಗ ಅದು ಒಂಥರ ನಮ್ಮ ಹಳೆ ಫೋಟೋಗಳನ್ನ ನೋಡಿದಾಗ ನಮ್ಗೆ ತುಂಬಾ ಅನ್ಸುತ್ತಲ್ಲ, ಹಂಗೆ ನನಗೆ ತುಂಬಾ ಹಳೆ ಫೇಸ್ಬುಕ್ ನನ್ನ ಸ್ಟೇಟಸ್ಗಳು ನೋಡೋದು, ನಂದೇ ಹಳೆ ಇಂಟರ್ವ್ಯೂಗಳು ನೋಡಿದಾಗ ಏನ್ ಹಿಂಗೆಲ್ಲ ಕೇಳ್ಬಿಟ್ಟಿದೀನಿ ಅಂತ ನನಗೆ ಕ್ರಿಂಜ್ ಅನ್ಸ್ಬಿಟ್ಟಿದೆ. ಜನಕ್ಕೆ 1000 ಅನ್ಸಿರ್ಬೋದೇನೋ, ಅಫ್ಕೋರ್ಸ್ ಅನ್ಸಿರುತ್ತೆ. ನನಗಂತೂ ತುಂಬಾ ದೂರ ಅಂತ ಅನ್ಸ್ಬಿಟ್ಟು ಅಂತ. ಮುಖದಲ್ಲಿ ಏನೋ ಮಚ್ಚ ಇರುತ್ತೆ ತೊಳ್ಕೊಂಡ್ಬಿಡ್ಬೋದು ಗುರು, ಅದನ್ನ ಡಿಲೀಟ್ ಮಾಡಿದ್ರೆ ನೀನು ಜನಕ್ಕೆ ನೆನಪಿರುತ್ತೆ ಆಲ್ರೆಡಿ. ನನಗೂ ಅಷ್ಟೇ ಹಳೆ ಈಗಲೂ ಅನಿಸ್ತಾ ಇರೋದು, ಪ್ರತಿದಿನ ಅನ್ಸುತ್ತೆ ಅವನಿಗೆ. ಸರ್ ಅನ್ಸುತ್ತೆ ಸರ್, ನೆನ್ನೆ ಹಾಕಿದ್ದೀವಿ ಇವತ್ತು ಅನ್ಸುತ್ತೆ ನನ್ಗೆ ನಿಜವಾಗ್ಲು. ಆ ಕ್ಷಣಕ್ಕೆ ಮಾತ್ರ ಅಷ್ಟೇ. ನಾನು ಒಂದು ರೂಲ್ ಇಟ್ಕೊಂಡಿದ್ದೀನಿ, ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ನನ್ಗೇನು ಗೊತ್ತಿದೆ ಮಾಡಿ ಹಾಕೋದು. ಓಕೆ, ನಾನು ಹೆಂಗ್ ತಗೋದ್ರೆ ಏನು ಬಿಡ್ತಾರೆ ಅದು ಬಿಟ್ಟಿದ್ದು. ಬಟ್ ಸ್ವಲ್ಪ ದಿವಸ ಆದ್ಮೇಲಂತೂ ಇದೇನಪ್ಪ ಹಿಂಗೆ ಮಾಡಿದ್ದೀನಿ, ಈ ಥರ ಮಾತಾಡಿದ್ದೀನಲ್ಲಪ್ಪ, ಇದನ್ನೆಲ್ಲ ನೋಡೋರು ಆಮೇಲೆ ನಮ್ಗೆ ಅನ್ಸುತ್ತೆ ಇದ್ರಲ್ಲಿ ಏನಿದೆ, ಏನಕ್ಕೆ ಅಷ್ಟು ಓಡಿದೆ ಅನ್ನೋದೇ ಗೊತ್ತಾಗಲ್ಲ ನನಗೆ. ಆ ಥರ ಆಗಿದೆಯಾ ಬ್ರೋ ನಿಮ್ಗೆ? ತುಂಬ ಆಗಿದೆ ನನಗೆ. ನನ್ನ ಎಕ್ಸಾಂಪಲ್, ನನಗೆ ನಂದೊಂದು ಜಿಮ್ಗೆ ಹೋಗ್ತಾನಂತೆ, ಜಿಮ್ಗೆ ಅಂತ ಹೇಳಿ ಅದು ನೈಟ್ ಎಮರ್ಜೆನ್ಸಿ ಕಂಟೆಂಟ್. ಇವತ್ತು ಏನೋ ಕಂಟೆಂಟ್ ಬಿಡ್ಲಿವಲ್ಲ, ಏನಾರು ಬೇಡ ಅಪ್ಪ, ಜಿಮ್ಗೆ ಹೋಗೋರ ಬಗ್ಗೆ ಯಾವ ರೀತಿ ಮಾತಾಡ್ಬೋದು ಅಂತ ಅನ್ಕೊಂಡು ಸುಮ್ಮನೆ ಬರೆದ್ಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದು 10 ಮಿಲಿಯನ್ ಹತ್ರ ಹೋಯ್ತು. ಆ್ಯಂಡ್ ಅದೊಂದೇ ವಿಡಿಯೋ ಅಂದ್ರೆ 26K ಫಾಲೋವರ್ಸ್ ಬಂತು ನನಗೆ. ಸೊ ಅದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನನಗೆ ಒಂಚೂರು. ನೀವು ಎಷ್ಟು ವರ್ಷದಿಂದ ಕಂಟೆಂಟ್ ಕ್ರಿಯೇಷನ್ ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು ಇತ್ತೀಚೆಗೆ 2022 ಅಂದ್ರೆ ನಾನು ಟಿವಿಗೆ ರಿಯಾಲಿಟಿ ಶೋಗಳಿಗೆಲ್ಲ ಕಂಟೆಂಟ್ ಬರೀತಿದ್ದೆ. ಕಂಟೆಂಟ್ ಕ್ರಿಯೇಷನ್ ಈ ಸೋಷಿಯಲ್ ಮೀಡಿಯಾದಲ್ಲೇ ಕಂಟೆಂಟ್ ಕ್ರಿಯೇಟ್, ಬರೀ ಸ್ಟೇಟಸ್ಗಳು ಬರೀತಿದ್ದೆ ಅಷ್ಟೇ. ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಅದೇನು ಕಂಟೆಂಟ್ ಕ್ರಿಯೇಷನ್ ಅಂತೀರ ನೀವು, ಅದು ಮಾಡ್ಕೊಂಡಿದ್ದು 2023 ಜಾನಲ್ಲಿ. 23 ಜಾನ್. ಸೊ ಅಲ್ಲಿಗೆ ಇವಾಗ 2 ವರ್ಷ ಪುಣ್ಯ ಸ್ಮರಣೆ. ಬ್ರೋ ನೀವು 2020 ಡಿಸೆಂಬರ್ ಶುರು ಮಾಡಿದ್ವಿ. ನಾವೆಲ್ಲ ಕೋವಿಡ್ ಮಕ್ಕಳು, ಕೋವಿಡ್ ಅಲ್ಲಿ ಉದ್ಭವಿಸಿದ್ದು. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ ಅಂತ. ಓಕೆ, ಹಂಗಂದ್ರೆ ಅಂದ್ರೆ 2016-17 ಯೂಟ್ಯೂಬ್ ಮಾಡ್ತಿದ್ದೆ ನಾನು. ಓಕೆ, ತುಂಬಾ ವ್ಯೂಸ್ ಬರ್ತಿತ್ತು, ಅದಕ್ಕೆ ಯೂಟ್ಯೂಬ್ ಚಾನಲ್ ನಿಲ್ಲಿಸ್ಬಿಟ್ಟೆ ಅದನ್ನ. ಆಮೇಲೆ ಇನ್ಸ್ಟಾಗ್ರಾಮ್ ಬಂದ್ವಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪರವಾಗಿಲ್ಲ ಬೂಮ್ ಆಯ್ತು. 2020 ಅಲ್ಲಿ ಬಂದಿದ್ದು. ಇಟ್ಸ್ ಆಲ್ಮೋಸ್ಟ್ ಲೈಕ್ 5 years ಆಗ್ತಾ ಇದೆ, ನೀವು 2 years ಆಗ್ತಾ ಇದೆ. ಸೊ ನಿಮ್ಮ ಕಾಂಟೆಂಟ್ ಕ್ರಿಯೇಷನ್ ನ ಒಂದು ಸಾಂಗ್ ಇಂದ ಡಿಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದು? ಅನಿಸಿದ್ದು ಮಾಡುವವನು ಮಾತ್ರ ಪುಣ್ಯಾತ್ಮ, ಮಾಡೋದು ಏನು ಅಂತ ನಮಗೆ ಗೊತ್ತಿಲ್ವೇ. ಸಬ್ಜೆಕ್ಟೇ ಸರಿ ಇಲ್ವಲ್ಲ ಚಂಬೇಶ್ವರ.
ಅರ್ಚನಾ ನಿನ್ ಮೆಸೇಜ್ ಹಾಕ್ಬಿಡು ಯೋಚಿಸ್ಬಿಟ್ಟು ಲೇಟ್ ಯಾವುದು ಬರ್ತಿಲ್ಲ ಹೋಗೋಣ. ಹೌದು ಅಲ್ಲ ನೀವ್ ಯೋಚನೆ ಮಾಡ್ತಾ ಇರಿ, ಅಲ್ಲಿ ತನಕ ನಾನು ಹೇಳ್ತೀನಿ. ನನ್ನ ಕಂಟೆಂಟ್ ಕ್ರಿಯೇಷನ್ ಲೈಫ್ ಒಂದ್ ಸಾಂಗ್ ಅಲ್ಲಿ ಹೇಳೋದಾದ್ರೆ ನಾನು ಹೇಳೋದು ನ್ಯಾಯ ಎಲ್ಲಿದೆ. ಆಕ್ಚುಲಿ ಯಾಕಂದ್ರೆ ನನ್ನ ಜನಗಳು ತುಳಿತಲ್ಲ, ಇನ್ಸ್ಟಾಗ್ರಾಮೇ ನನ್ನ ತುಳಿತಾ ಇದೆ. ಅವಾಗ ಶಾಡೋ ಬ್ಯಾನ್ ಮಾಡುತ್ತೆ, ಅವಾಗ BCC ಇಂದ ಸ್ಟ್ರೈಕ್ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್. ಹಿಟ್ ಆಗೋ ಕಂಟೆಂಟ್ ಎಲ್ಲ ಬೇರೆ ಪೇಜ್ ಅಲ್ಲಿ ಹಾಕಿದ್ರೆ ಓಡುತ್ತೆ. ಅದು ಒಪಿನಿಯನ್ ಹೇಳಿದಲ್ಲ, ನೋವು ತೋಡ್ಕೊಂಡಿದ್ದದು. ಹೌದು, ಇವಾಗ ಕಂಟೆಂಟ್ ಕ್ರಿಯೇಷನ್ ಇದು ಅಂತೆಲ್ಲ ಒಂದು ಫೇಮ್. ಓಕೆ, ಸೊ ಈ ತರ ಸೋಷಿಯಲ್ ಮೀಡಿಯಾ ಫೇಮ್ ಯೂಸ್ ಮಾಡ್ಕೊಂಡು ಪೊಲೀಸ್ ಅವ್ರ ಹತ್ರ ತಪ್ಪಿಸ್ಕೊಂಡಿದ್ಯಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಆರ್ಟಿಸ್ಟ್ ಗಳೆಲ್ಲ ತಪ್ಪಿಸ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ, ಬಟ್ ಪೊಲೀಸ್ನವ್ರು ಸಿಕ್ತಿಲ್ಲ ನಂಗೆ. ಇದುವರೆಗೂ ಆತರ ಆಗಿಲ್ವಾ ಸರ್ ಯಾವ್ದ್ರಲ್ಲೂ? ನಾನು ಆತರ ಅಂದ್ರೆ ರಿಸ್ಕ್ ತಗೊಳ್ಳಲ್ಲ. ನನಗೆ ಆತರ ಮರ್ಯಾದೆ ನಾನು ಸಾಮಾನ್ಯವಾಗಿ ಮನೆ ಹತ್ರ ಒಳಗಡೆ ಗಲ್ಲಿ ರೋಡಲ್ಲಿ ಹೆಲ್ಮೆಟ್ ಹಾಕ್ತಾ ಓಡಾಡ್ತೀನಿ. ಅಲ್ಲಿ ಯಾರೋ ಅಪರೂಪಕ್ಕೆ, ನನ್ನೆಲ್ಲ ತುಂಬಾ ಜನ ಕಂಡಿಡಿಯೋದು ತುಂಬಾ ಕಡಿಮೆ, ಆದ್ರೂ ಅಪರೂಪಕ್ಕೆ ಎಲ್ಲೋ ಒಂದ್ಮೇಲೆ ಹೋಗ್ಬೇಕಾದ್ರೆ ಕೀರ್ತಿ ಸರ್ ಅಂದ್ಬಿಡ್ತಾರೆ ಅವ್ರು ಯಾರೋ. ನಾನು ಹೆಂಡತಿ ಬೈದಲ್ಲ, ಅದಕ್ಕೆ ಹೇಳಿದ್ ಮುಚ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗು. ಅವ್ರ ಪೊಲೀಸ್ ಅಲ್ಲೇ ಏನೋ ಅಲ್ಲ ಪಾಪ, ಬಟ್ ಅವ್ರು ಹಂಗನ್ಬಿಟ್ಟಾಗ ನನಗಿಂತ ಜಾಸ್ತಿ ಅವಳು ಮರ್ಯಾದೆ ಹೋಗ್ತಿರುತ್ತೆ. ಸೊ ಹಿಂಗೆಲ್ಲ. ಸೊ ಈ ಪಾಯಿಂಟ್ ಹೇಳಿದ್ರಲ್ಲ, ನಿಮ್ಗೆ ಯಾವ್ದಾದ್ರು ವಿಯರ್ಡ್ ಫ್ಯಾನ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನೀವೇನಾದ್ರೂ ಕಾಫಿ ಗಿಫಿ ಕೊಡ್ಬೇಕಾದ್ರೆ ಹಿಂಗ್ ಬಂದು ನೋಡಿ ಆತರ ಎಲ್ಲ ಮಾಡಿ? ಹೌದು, ಕೆಲವ್ರು ಬರ್ತಾರೆ, ಅವ್ರಿಗೆ ಗೊತ್ತಾಗ್ತಾ ಇರತ್ತೆ ಯಾರು ಅಂತ ಗೊತ್ತಾಗ್ತಿರಲ್ಲ. ಒಂದಿಬ್ರು ಬಂದು ಕೆಟ್ಟದಾಗ ಹೇಳ್ತಾರೆ. ಒಬ್ರು ನಿಮ್ನೆಲ್ಲೋ ನೋಡಿದೀವಿ ಅಂತಾರೆ, ಇನ್ನೊಬ್ರು ಎಲ್ಲ ನೋಡಿದೀವಿ ಅಂತಾರೆ. ಎಲ್ಲೋ ನೋಡಿದೀವಿ ಅಂದ್ರೆ ತಡ್ಕೋಬಹುದು, ಎಲ್ಲ ನೋಡಿದೀವಿ ಅಂದ್ರೆ ತಡ್ಕೊಳಲ್ಲ. ಇದು ಒಂದಾಗಿರುತ್ತೆ ಸರ್. ಬೇಕಂದ್ರೆ ನಿಮ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ ಹೆಸರೇನು ಹೇಳಿ. ಹೌದು, ನನಗೆ ಪೊಲೀಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ ದಿವಸ ನಾನು ಬನಶಂಕರಿಯಲ್ಲಿ ಶೋ ಮುಗಿಸ್ಕೊಂಡು ನಿಂತಿದ್ದೆ, 11:30 12 ಶೋ ಮುಗಿಯೋದು ಲೇಟ್ ಆಗುತ್ತೆ. ನಿಂತಿದ್ದೆ, ಒಬ್ಬ ಪೊಲೀಸ್ನವರು ಗಾಡಿಲಿ ಹೋಗ್ತಾ ಇದ್ರು, ಬೀಟ್ ಹಾಕ್ತಾರಲ್ಲ, ನಿಲ್ಸಿದ್ರು. ಬರಪ್ಪ ಇಲ್ಲಿ ಅಂದ್ರು. ಹೋದೆ ನಾನು, ಇದೇನಪ್ಪ ಇಷ್ಟೊತ್ತಲ್ಲಿ ನಿಂತಿದ್ದೀನಲ್ಲ, ನಾನು ಅದಕ್ಕೆ ಕರೀತಾವ್ರೆ ಅಂತ ಅನ್ಕೊಂಡು ಹೋದೆ. ಎಷ್ಟೊತ್ತಲ್ಲ ನೀನು ಮರ್ಯಾದೆ ಕೊಟ್ಟಿರೋದಲ್ಲ, ಮರ್ಯಾದೆ ಹೋಗೋ ಪರಿಸ್ಥಿತಿ. ಯಾಕೆ ನಿಂತಿದೆ ಇಷ್ಟೊತ್ತಲ್ಲಿ ಅಂತ ಬೈತಾರೆ ಅಂತ ಅನ್ಕೊಂಡೆ ನಾನು. ಎಷ್ಟೊತ್ತಲ್ವ ನೀನು? ಹೆಂಗೆ ಸರ್ ಟ್ವಿಸ್ಟ್? ಚೆನ್ನಾಗ್ ಮಾಡ್ತೀಯ ಕಣಪ್ಪ, ಮಾಡ್ಕೊಂಡು ಹೋಗು ಹಿಂಗೆ ಅಂದ್ರು. ಇದೇನಿಗೆ ಇಲ್ಲಿ ನಿಂತಿದ್ಯಾ? ಸರ್ ಶೋ ಮುಗೀತು, ಯಾರಿಗೋ ಕಾಯ್ತಿದ್ದೆ. ಸರ್ ಜಾಸ್ತಿ ಹೊತ್ತು ನಿಂತ್ಕೊಬೇಡ, ಹೊರಟ್ಬಿಡು ಅಂತಂದ್ರು. ಅದೊಂದು. ಆಮೇಲೆ ನಮ್ಮ ಇದನ್ನ ನಾವು ಯಾವ ರೀತಿ ಅಂದ್ರೆ ಅಡ್ವಾಂಟೇಜ್ ಹೆಂಗ್ ತಗೋಬಹುದು ಅಂತಂದ್ರೆ, ಒಂದ್ಸಲ ಏನಾಗೋಯ್ತು, ಎಲ್ಲಿ ಚಾಮರಾಜಪೇಟೆಯಲ್ಲಿ ಎಲ್ಲ ಗಲ್ಲಿ ರೋಡಲ್ಲಿ ಒಂದ್ ಯಾವ್ದೋ ಕ್ರಾಸಿಂಗ್ ಅಲ್ಲಿ ಕಾರಲ್ಲಿ ಹೋಗ್ತಿದ್ದೆ, ನಿಲ್ಲಿಸ್ತೆ. ಅವನ ಬಂದ, ಟಚ್ ಆಗೋಯ್ತು, ಆಕ್ಚುಲಿ ಗಾಡಿ ಟಚ್ ಆಗೋಯ್ತು. ಕಣ್ ಕಾಣಲ್ವೇನೋ ಒಂದ್ ಬೈದ, ಗ್ಲಾಸ್ ನಿಲ್ಲಿಸ್ದೆ. ಒಬ್ರು ನೀವು ಹೌದಾ? ಈ ತರ ಎಲ್ಲ ಆದ್ರೆ ಮಜಾ ಇರುತ್ತೆ ಒಂದೊಂದ್ಸಲಿ. ಬಟ್ ಏನಾಗುತ್ತೆ ಅಂದ್ರೆ ಹತ್ರ ಆಕ್ಚುಲಿ ನಾನು ಅಷ್ಟು ಬೆಳೆದಿಲ್ಲ ಇನ್ನ, ಬಟ್ ಸ್ಟಿಲ್ ಪೊಲೀಸ್ನವ್ರ ಹತ್ರ ನೀವೇ ಹೆಂಗ್ ಮಾಡೋದು ಹೆಂಗೆ ಸರ್ ಅಂತ ಅನ್ಸ್ಕೊಳ್ಳೋದಿದೆಯಲ್ಲ, ಅದು ಫೈನ್ ಕಟ್ಟಿದಕ್ಕಿಂತ ಜಾಸ್ತಿ ಅದು. ಅದಕ್ಕೆ ಆ ತಪ್ಪೇ ಮಾಡಬಾರ್ದು ನಾವು. ನಿಮ್ಮ ಏಜ್ ಎಷ್ಟು ಸರ್? 37. ನಿಮ್ದು 24. ಓ, ಹಂಗಾದ್ರೆ ಕರೆಕ್ಟ್ ಆಗಿದ್ದೀರಾ. ಏನ್ ಕರೆಕ್ಟ್ ಆಗಿ ನನ್ನ ಮೊಮ್ಮಗನ ವಯಸ್ಸಿನ ಕರೆಕ್ಟ್ ಆಗಿದ್ದೀವಿ. 30s ಅಲ್ಲಿ ಆಗೋ ಕಷ್ಟಗಳು ಯಾವ್ದು, 20s ಅಲ್ಲಿ ಆಗೋ ಕಷ್ಟಗಳು ಯಾವ್ದು? 20s ಅಲ್ಲಿ ಆಗುವಂತ ಕಷ್ಟಗಳು ಕೆರಿಯರ್ ಚೂಸ್ ಮಾಡೋದೇ ಸ್ವಲ್ಪ ಇದು. ಯಾವುದು ತುಂಬಾ ಸೀರಿಯಸ್ ಕಷ್ಟಗಳು ಬೇಡ, ಫನ್ನಿ ಕಷ್ಟ. 20s ಅಲ್ಲಿ ಆಗಕ್ಕೆ ಇವ್ರಿಗೆ ನಿಯತ್ ನಿಲ್ಲಲ್ಲ, ನಮ್ಗೆ ಯಾವಾಗ್ಲೂ ನಿಯತ್ತಾಗೆ ಇರ್ತೀವಿ. ಪ್ರಾಬ್ಲಮ್ ಅಷ್ಟೇ. ಒಂದೇ ಆನ್ಸರ್ ಅಲ್ಲಿ ಮುಗಿಸ್ಬೋದು, ಒಂದೇ ಲೈನ್. ಮದುವೆ ಆಗಬೇಕು ಅನ್ನೋ ಕಷ್ಟಗಳು ಇವ್ರಿಗೆ ಸೀರಿಯಸ್ ತಾನೇ ಅದು. ಆದ್ಮೇಲೆ ಅವಾಗ್ಲೇ ಇವ್ರದ್ದು ಆಕರ್ಷಣೆ, ನಮ್ದು ಘರ್ಷಣೆ. ಬರೀ ಸುಖದಿಂದ ಇರೋದೇ ಜೀವನ ಅಲ್ಲ, ಮದುವೆನೂ ಆಗ್ಬೇಕು ಅಂತ ಒಂದು ಸೇಯಿಂಗ್ ಇದೆ. ಆಬ್ವಿಯಸ್ಲಿ ಮದುವೆ ಆದ್ಮೇಲೆ ಹೆಂಡತಿನೂ ಫ್ರೀಡಮ್ ಕಳ್ಕೊತಾಳೆ, ಗಂಡನೂ ಫ್ರೀಡಮ್ ಕಳ್ಕೊತಾನೆ. ಅದೊಂಥರ ಹೇಳ್ತಾರಲ್ಲ ಹಳೆ ಸೇಯಿಂಗು, ಅದು ಮದುವೆ ಅನ್ನೋದು ಟಾಯ್ಲೆಟ್ ಇದ್ದಂಗೆ, ಬ್ಯಾಚುಲರ್ಸ್ ಲೈಫು ಮದುವೆ ಅನ್ನೋದು. ಈಚೆ ಇರೋರು ಒಳಗಡೆ ಹೋಗ್ಕಾಯ್ತಿರ್ತಾರೆ, ಒಳಗಡೆ ಇರೋರು ಈಚೆ ಬರೋಕ್ಕಾಯ್ತಿರ್ತಾರೆ, ಹಂಗೆ ಅದು ಜೀವನ. ಅದೇನು ಸಂಭ್ರಮ ಸಾಮಾನ್ಯ ಅದೆಲ್ಲ ಏನಿಲ್ಲ, ಡ್ಯಾಶ್ ಏನಿಲ್ಲ. ಲೈಫ್ ಎಲ್ಲರೂ ಹೆಂಗೆ ನೋಡ್ತಾರೆ ಅಂತ. ಮದುವೆ ಆದವರು ತುಂಬಾ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಿರೋರು ಇದ್ದಾರೆ, ಮಾಡ್ತಿದ್ದೀನಿ ಎಲ್ಲನೂ ಆಗ್ಲಿ. ಮದುವೆ ಬೇಗ ಆಗ್ಬೇಕು ಅಂತ ಅರ್ಜೆಂಟಲ್ಲಿ ಸಾಯ್ತಿರೋರು ಇದ್ದಾರೆ. ಒಂದು ಬ್ರೋ, ನಿಮಗೆ ಗರ್ಲ್ ಫ್ರೆಂಡ್ ಯಾರು ಇಲ್ಲ? ಪರವಾಗಿಲ್ಲ ಬ್ರೋ, ಹೇಳಿ ಪರವಾಗಿಲ್ಲ. ಇಲ್ಲ ಯಾವುದೂ ಇಲ್ಲಪ್ಪ, ಯಾವುದೂ ಇಲ್ಲ. ಕಾಲೇಜ್ ಟೈಮಲ್ಲೆಲ್ಲ ಏನ್ ಮಾಡ್ಬಿಟ್ವಿ ಅಂತಂದ್ರೆ, ಈ ಬುದ್ಧಿಜೀವಿಗಳ ತರ ಇಲ್ಲ ಗುರು, ನಾವೆಲ್ಲ ಲವ್ ಗಿವ್ ಮಾಡ್ಬಾರ್ದು, ಯಾರು ಬೀಳ್ತಾರೆ. ಇಲ್ಲ ಆತರ ಇಲ್ಲ ರೀ, ಚೆನ್ನಾಗಿದ್ವಿ ಒಂಚೂರು ನಾವು ಹೇಳ್ತಿದ್ರು. ಆಯ್ತಾ? ಆದ್ರೆ
ಕಾಲೇಜಲ್ಲಿ ಒಂಚೂರು ಕುತ್ಕೋತಿರ್ಲಿಲ್ಲ ನಾವು. ಓಕೆ. ಕೆಲಸ ಇಲ್ಲ ಅಂತಂದ್ರೆ ಟಕ್ ಅಂತ ನಾವು ಅವಾಗಲೇ ಡಿಜಿಟಲ್ ಮಾರ್ಕೆಟಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ವಿ. ಕಾಲೇಜ್ ಟೈಮಲ್ಲಿ ಚೆನ್ನಾಗಿ ಅರ್ನ್ ಮಾಡ್ಕೊತ ನಮ್ಮ ಫೀಸ್ ನಾವೇ ಕಟ್ಕೋತಿದ್ವಿ. ಸೊ ಹಂಗಿದ್ರಿಂದ ಸ್ವಲ್ಪ ಇಲ್ಲ ಹೋಗಿ ಬಟ್ ಈಗ ರಿಗ್ರೆಟ್ ಆಗ್ತೀನಿ ನಾನು. ಇಲ್ಲ ಆಕ್ಚುಲಿ ಆ ಏಜಲ್ಲಿ ಏನೇನು ಮಾಡ್ಬೇಕು ಅವೆಲ್ಲ ಮಾಡಬೇಕು, ಅವಾಗ ಮಾಡ್ಬೇಕಿತ್ತು, ಬಟ್ ಏನು ಮಾಡಿಲ್ಲ. ಸೊ ಬೇಸಿಕಲಿ 20s ಅಲ್ಲೂ ಏನೂ ಕಷ್ಟ ಇಲ್ಲ, 30s ಅಲ್ಲೂ ಏನೂ ಕಷ್ಟ ಇಲ್ಲ, ಬಂದಂಗ್ ನಡ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀರಾ. ಹೌದು ಚಿನ್ನ, ಲೈಫ್ ಈ ಸ್ಕ್ಯಾಮ್ ಚಿನ್ನ. ಲೈಫಲ್ಲಿ ನಾವು ಹುಟ್ಟಿರೋದೇ ಸ್ಕ್ಯಾಮು. ಪ್ರತಿದಿನ ಒಂದೊಂದು ನೋಟಿಸ್ ಬರ್ತಾ ಇರುತ್ತೆ, ಎತ್ಕೊಂಡು ಹೊಡಿತಾ ಇರ್ಬೇಕು ಅಷ್ಟೇ. ಏನು ನಿಮಗೆ ಸಿಂಗಲ್ ಅಂತ ಬೇಜಾರು, ಅವಾಗ ಕಾಡೋದು, ಒಂದು ಗರ್ಲ್ ಫ್ರೆಂಡ್ ಅಪ್ಪ ಅಮ್ಮ ಎಲ್ಲ ಇದಾರೆ ನಮಗೆ. ಈ ಕ್ವಶನ್ ಕೇಳಿ ನಂಗೊಂದು ನೆನಪಾಯ್ತು. ಹೇಳಿ. ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಆದ್ರೆ ಯಾಕೆ ಸರ್ ನೀವು ಏಕಾಗಿ? ಅವನಿಗೆ ಬಚ್ಚಲ ಮನೆ ಜಾಸ್ತಿ ಇಷ್ಟ. ಅವನಿಗೆ ಇವನ್ ಬೆದ್ ನೀವನೇ ಉಜ್ಕೋಬೇಕು ಅಂತ. ಓಕೆ, ಅಷ್ಟೊತ್ತಿಂದ ತುಂಬಾ ಮಾತಾಡ್ಬಿಟ್ಟಿದೀವಿ. ಕಾಫಿ ತರಿಸ್ತೀರಾ? ಕಾಫಿ ಇಲ್ಲ, questions ತರಿಸ್ತೀವಿ. ಬ್ಲ್ಯಾಕ್ ಕಾಫಿ ಬರ್ತಾ ಇದೆ. ಕಾಫಿ ಕುಡಿ, ದುಡ್ಡು ಕೊಟ್ಬಿಡಮ್ಮ. ಯೂಶಲಿ ನೀವು ನೆಟ್ಫ್ಲಿಕ್ಸ್ ಅಂಡ್ ಚಿಲ್ ಕೇಳಿರ್ತೀರಾ ಅಲ್ವಾ? ಇವನು ತುಂಬಾ ಹತ್ತತ್ರ ಬರ್ತೀವಿ, ಒಂಚೂರು ದೂರ ಕೂತ್ಕೊಳ್ಳೋಕೆ ಹೇಳಿ. ನೆಟ್ಫ್ಲಿಕ್ಸ್ ಅಂಡ್ ಚಿಲ್ ಅಂದ್ರಲ್ಲ ಅದಕ್ಕೆ. ಸೊ ಚಿಲ್ ಮಾಡೋದಕ್ಕೆ ಉದಯ ಟಿವಿ ಅಂಡ್ ಚಿಲ್ ಅಂತ ನಮ್ಮ ಕಾರ್ಯಕ್ರಮ. ಇಲ್ಲಿ ಏನು ಅಂತ ಹೇಳಿದ್ರೆ, ಒಂದು ಫಿಲಮ್ನ ಯಾವ್ದಾದ್ರು ಯಾರ ಜೊತೆ ನೋಡ್ತೀರಾ ಅಂತ ಹೇಳಿ. ಉದಯ ಟಿವಿಲಿ ಬರ್ತಾ ಇದ್ದಿದ್ದ ಫಿಲಮ್ಸ್ನ ಯಾರ ಜೊತೆ ನೋಡ್ತೀವಿ ಅಂತ. ನಾವ್ ಯಾರ ಜೊತೆ ಬೇಕಾದ್ರು ಅಲ್ಲ, ನಾವು ಸಿನಾರಿಯೋ ಕೊಡ್ತೀವಿ. ನಮ್ಮ ದಾಂಪತ್ಯ ಸುಖವಾಗಿದೆ, ಇದನ್ನ ಹಾಳು ಮಾಡೋ ಪ್ರಯತ್ನ ನಡೀತಿದೆ. ಇಲ್ಲ ಆ ತರ ಕ್ವೆಶ್ಚನ್ಸ್ ಇಲ್ಲ. ಓಕೆ, ready. ಶುರು ಮಾಡೋಣ. ಒಬ್ರೇ ಇದ್ದಾಗ ಯಾವ ಫಿಲಮ್? ಆ ಥರದ್ದು ಯಾವುದು ಬಂದೇ ಇಲ್ಲ ಚಿನ್ನ, ಇನ್ನ ತೆಗಿಬೇಕು ಸಿನಿಮಾ. ಹೌದಾ? ನಾನು ಭಕ್ತ ಕುಂಬಾರ ನೋಡ್ತೀನಿ. ಭಕ್ತಿಯಿಂದ ಭಕ್ತ ಕುಂಬಾರ ನೋಡ್ತೀನಿ. ನಾನು ಅರಸು ನೋಡಿ. ರ್ಯಾಂಬೋ ನೋಡ್ತೀನಿ. ರ್ಯಾಂಬೋ ಬಹಳ ಇಷ್ಟ ನನಗೆ. ಒಬ್ಬನೇ ಇದ್ದಾಗ ಈ ತರದೆಲ್ಲ ನೋಡ್ತೀರಾ ಸಿನಿಮಾಗಳು? ಹೌದು. ನೀವು ಭಕ್ತ ಕುಂಬಾರ ನೋಡ್ಬೇಕಾದ್ರೆ ನಾವು ರ್ಯಾಂಬೋ ನೋಡಬಾರ್ದ? ಹೌದಾ? ಆಯ್ತು ನೋಡಿಪ್ಪ, ಆಯ್ತು ನೋಡಿ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಪ್ಪ, ಇಲ್ವಾ? ಯಾವ್ದು ನೋಡಲ್ವಾ ಸರ್? ಬೇಕಾದ್ರೆ KGF ನೋಡ್ಬೋದು, ಕತ್ಲಿರುತ್ತಲ್ಲ. ಸೊ ನಿಮ್ಮ ಹಳೆ GF ಗಂಡನ ಜೊತೆ ಯಾವ್ದಾದ್ರು ಸಿನಿಮಾ ನೋಡ್ಬೇಕಂದ್ರೆ ಅವನ್ಗೆ ಯಾವ ಸಿನಿಮಾ ತೋರಿಸ್ತೀರಾ? ಅಮೃತ ವರ್ಷಿಣಿ. ನಾನಿಲ್ಲ, ಯಾವ್ದಾದ್ರು ರಿಯಾಲಿಟಿ ಶೋ ತೋರಿಸ್ಬಿಡ್ತೀನಿ ಚಿನ್ನ ಸಿನಿಮಾ. ತುಂಬ ಇದ್ರು ಈಗ. ಯಾವ್ದು ಬದುಕು ಜಟಕ ಬಂಡಿ ತೋರಿಸ್ತೀರಾ? ನೀವು ಯಾವ್ದಾದ್ರು ಸಾಯಿಸ್ಬಿಡೋದು ತೋರಿಸ್ಬೇಕು. ಅದೇ ಅಮೃತ ವರ್ಷಿಣಿ. ಗಂಡ ಹೆಂಡತಿ ಮತ್ತು ಅವನು ಕರಿ, ನಾನು ಬರ್ತೀನಿ ಅವಾಗ ಸಿನಿಮಾ ನೋಡಕ. ನೀವು ನಿಮ್ಮ ಬಾಯ್ಸ್ಗಳನ್ನ ಹಾಕೊಂಡು ಯಾವ ಫಿಲಮ್ ನೋಡ್ತೀರಿ? ಹಾಕೊಂಡು ಅಂದ್ರೆ ಹಾಕೊಂಡು ಅಂದ್ರೆ ಅದಕ್ಕೆ ಮಠ. ಅಬ್ಬಾ, ನೀವು ಡೈರೆಕ್ಟರ್ ಸ್ಪೆಷಲ್. ಎಲ್ಲ ಗುರುಪ್ರಸಾದ್ ಅವ್ರದ್ದು ಹೇಳ್ತಿರೋದ್ರಿಂದ ನಾನು ಎದ್ದೇಳು ಮಂಜುನಾಥ. ನೀನ್ ಹೇಳ್ ರಾಜ. ನೀರ್ ದೋಸೆ ನೋಡ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೀವು ನಿರ್ಮಲಾ ಸೀತಾರಾಮನ್ ಏನಾದ್ರು ನಿಮ್ ಜೊತೆ ಸಿಕ್ಕರೆ ಅವ್ರ ಜೊತೆ ಯಾವ ಸಿನಿಮಾ ನೋಡ್ತೀರಾ? A1 ಅಂತ ಒಂದು ರೆಡಿ ಆಗ್ತಿದೆ. ಅದು ಅದೇ ಇವಾಗಿಂದಾನೇ ರೆಡಿ ಮಾಡಿಸ್ತಾ ಇದೀರ ನನ್ನ. ನಾನೇ ಲೀಡ್ ರೋಲು. ಕೆಳಗಡೆ ಹಾಕೊಳಕ್ ಕಾಯ್ಕೊಂಡವ್ರೆ. ಭಾಗ್ಯದ ಲಕ್ಷ್ಮಿ ಬಾರಮ್ಮ. ನಾನು ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಇದು ತೋರಿಸ್ಬೋದು ಆಕ್ಚುಲಿ. ಟೋಪಿ ವಾಲ ತೋರಿಸ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡಿಗೆ ಬ್ರೇಕಪ್ ಆಗಿರುತ್ತೆ, ಮಗ ಉದಯ ಟಿವಿ ಅಂಡ್ ಚಿಲ್ ಮಾಡೋಣ ಅಂತ ಹೇಳಿದ್ರೆ ಯಾವ ಫಿಲಮ್ ತೋರಿಸ್ತೀರಾ? ನಾನು MG ರೋಡ್ ಕರ್ಕೊಂಡು ಹೋಗ್ತೀನಿ ಅವನ್ನ. ಏನಕ್ಕೆ? ಜೀವನ ಇನ್ನೂ ಇದೇನು ಗೊತ್ತಾಗತ್ತೆ ನನಗೆ ಅವಾಗ. ಏನಾಗಲಿ ಮುಂದೆ ಸಾಕು. ನೀ ಯಾವ್ದೋ ಸಂಜೆ ಮತ್ತು ಸಂಜೆ ಮಾತು ಹಾಡ್ಗೋಸ್ಕರ ತೋರಿಸ್ತೇನೆ. ನೀವು ಗೂಗ್ಲಿ ಹಳೆ ಗರ್ಲ್ ಫ್ರೆಂಡ್ ಹತ್ರನೇ ಹೋಗು ಅಂತ ಹೇಳ್ಕೊಡ್ತೀರಾ? ಎಲ್ಲಿಗಾನ ಹೋಗ್ಲಿ ಗುರು, ನಮ್ಮಿಂದ ಈಚೆ ಹೋದ್ರೆ ಸಾಕು. ಅವ್ನ ನೋವುಗಳೆಲ್ಲ ಕೇಳ್ಕೊಂಡು ಏನ್ ಮಾಡೋಣ ಗುರು ನಾವು. ನಾನು ತ್ಯಾಗಮಯಿ ಆಗುವಂತ ನಮ್ಮ ರಮೇಶ್ ಅವ್ರ ಪಿಕ್ಚರ್ಗಳು ತೋರಿಸ್ತೀನಿ. ತ್ಯಾಗರಾಜರ ಆರಾಧನೆ ಅಂತ ನಡೆಯುತ್ತೆ ದೇವಸ್ಥಾನ. ತ್ಯಾಗರಾಜನಗರದಲ್ಲ. ಓಕೆ, ಸೊ ಇವಾಗ ನಿಮ್ದು ಲಾಸ್ಟ್ ಡೇ ಆಫ್ ಯುವರ್ ಲೈಫ್ ಯಾವ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಬಬ್ರುಹಾನ ನೋಡ್ತೀನಪ್ಪ ನಾನು. ಮಂಜಿನ ಹನಿ. ಮಂಜಿನ ಹನಿನ ರಿಲೀಸ್ ಆಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ. ಯಾರ್ದು ಸರ್ ಅದು? ಅದನ್ನ ನೋಡ್ಬಿಟ್ಟು ಸತ್ತೋಗ್ಬಿಡ್ಬೋದು ಅಂದ್ರೆ. ಲಾಸ್ಟ್ ಡೇ ಆಫ್ ಮೈ ಲೈಫ್, ನಾನ್ ಪರಮಾತ್ಮ. ಮಾರ್ಟಿನ್ ನೋಡೋಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಇನ್ನೂ ನೋಡಿಲ್ಲ ಅದಕ್ಕೆ. ಪ್ಲೀಸ್, ಒಳ್ಳೆ ಚಾಯ್ಸ್. ಓಕೆ, ಸನ್ನಿ ಲಿಯೋನ್ ಜೊತೆ ಯಾವ ಕನ್ನಡ ಫಿಲ್ಮ್ ತೋರಿಸ್ತಾರೆ? ಉದಯ ಟಿವಿ ಅಂಡ್ ಚಿಲ್. ಅಣ್ಣ ತಂಗಿ. ಬಾ ತವರಿಗೆ ಬಾ ತಂಗಿ ಅಂದ್ಬಿಟ್ಟು ಬಾಯ್ ತೊಳ್ಕೊ ಮುಚ್ಕೊಂಡು ಎಷ್ಟು ಟೈಮ್ ತಗೊಂತೀಯ. ತಂಗಿ ಅಂತ ಕೊಟ್ಟರು ಅವರು. ಆಯ್ತು, ತವರಿಗೆ ಬಾ ತಂಗಿ. ಹೌದಾ? ಎಲ್ಲ ಈ ತರ ತಂಗಿ ಹೆಸರು ಹೇಳ್ತಾ ಇದ್ರೆ ನಾನು ಹೇಳ್ತೀನಿ ತವರಿನ ಸಿರಿ. ನಾನು ನೀನು ಜೋಡಿ ನೋಡ್ತೀನಿ. ಒನ್ ಲಾಸ್ಟ್ ಕ್ವಶನ್. ಅದ್ನ ಅವಾಗಿಂದ ಹೇಳ್ತಾನೆ ಇದೆಯಾ ಹೇಳು. ನಮ್ಮ ಲಾಯರ್ ಜಗದೀಶ್ ಅವ್ರು ಸಿಕ್ಕರೆ ಅವ್ರಿಗೆ ಯಾವ ಸಿನಿಮಾ ನೋಡೋದು ತೋರ್ಸೋದಕ್ಕೆ ಇಷ್ಟಪಡ್ತೀರಾ? ನಾನು ಅಧ್ಯಕ್ಷ ನೋಡೋಕೆ ಹೇಳ್ತೀನಿ. ಮೇಡಮ್ ಮಾಡು ಚಿನ್ನ, ಚೆನ್ನಾಗಿದೆ. ಬಟ್ಟೆ ಹೊಲಿಯಕ್ಕೆ ಬೇಕು ಸೂಜಿ ದಾರ. ನಾನು ಬುದ್ಧಿವಂತ. ಬುದ್ಧಿವಂತ. ಉಪ್ಪಿ. ನಾನು ಅವ್ರಿಗೆ ಯುದ್ಧ ಕಾಂಡ ತೋರಿಸ್ತೀನಿ. ಏವನ್. ಸೊ ನೆಕ್ಸ್ಟ್ ರೌಂಡ್ ಏನು ಅಂತ ಹೇಳಿದ್ರೆ,
ನಾವೊಂದು ಮೀಮ್ ಟೆಂಪ್ಲೇಟ್ಸ್ ಕೊಡ್ತೀವಿ, ಫೋಟೋಸ್ ಕೊಡ್ತೀವಿ, ಅದಕ್ಕೆ ಒಂದು ಮೀಮ್ ಕ್ರಿಯೇಟ್ ಮಾಡಬೇಕು. ನಾನು ಬರೀತೀನಿ ಚಿನ್ನ, ಒಳ್ಳೆ ಲೈನ್ ಸಿಕ್ಕಿದೆ. ತಗೊಳ್ಳಿ ಬರೆದ್ಬಿಡಿ, ಅದಕ್ಕೇನೆ ಇದೇ ವೇಸ್ಟ್ ಆಗ್ಬಾರ್ದು ಮೀಮ್. ಇತಿಹಾಸ ಕೆತ್ತನೆ ಮಾಡ್ತಿದ್ದೀರಾ? ಇದೇನಂದ್ರೆ ಮೌನದ ಮಹತ್ವದ ಬಗ್ಗೆ ಅರ್ಧ ಗಂಟೆ ಭಾಷಣ ಮಾಡ್ತಿರೋ ನಾನು, ಯಾರೋ ಅವ್ರನ್ನ ನೋಡ್ತೀರ ಇವರು. ಮೌನ ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಧ ಗಂಟೆಯಿಂದ ಹೇಳ್ತೇನೆ ನಾನು, ಅದನ್ನ ಬಾಸ್ ನೋಡ್ತೀರ. ನೈಸ್. ಸೊ ನೀವ್ ಯಾರ ಭಾಷಣಕ್ಕೆ ನೋಡಿದಾಗ ಈ ತರ ಅನ್ಸಿತ್ತು? ಚಿಕ್ಕ ವಯಸ್ಸಲ್ಲಿ ನಮಗೆ ಆನ್ಯುವಲ್ ಡೇನೋ ಅಥವಾ ಈ ತರ ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ತುಂಬಾ ಮಕ್ಕಳಿಗೆ ಸ್ವೀಟ್ ಕೊಟ್ರೆ ಸಾಕು ಊರು ಹೋಗ್ಬೇಕು ಅಂತ. ಅಲ್ಲಿ ಬಂದು ಅವರು ನಮ್ಮ 18ನೇ ರಾಜನು ಹಿಂಗ್ ಮಾಡಿದ್ದ, ಅವ್ನು ಹಂಗ್ ಮಾಡಿದ್ದ ಅಂತ ಹೇಳ್ತಿರ್ತಾರೆ. ನಮಗೂ ಅದಕ್ಕೆ ಸಂಬಂಧನೇ ಇರಲ್ಲ, ನಾನು ಗುರು ಲಾಡು ಕೊಟ್ಬಿಡು ಗುರು ತಿನ್ಕೊಂಡು ಹೋಗ್ಬಿಡ್ತೀವಿ ಅಂತ. ಸ್ಕೂಲ್ಗೆ ಅವಾಗ ಒಂದೊಂದ್ಸರಿ ಗೆಸ್ಟ್ಗಳನ್ನ ಕರ್ಸೋರಲ್ವಾ, ಅವಾಗ ಅಂದಲ್ಲ ತುಂಬ. ಸೊ ನನಗೆ ಈ ನಿಮ್ಮ ಮೇಲೆ ರಾಜಕಾರಣಿಗಳು ಗಂಟೆಗಟ್ಟಲೆ 2 ಗಂಟೆ ಮಾತಾಡ್ಬಿಟ್ಟು ಕೊನೆಯದಾಗಿ ನಾನು 2 ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳ್ತಾರೆ. ಆದಾಗ ಅದೇ ಆ ತರ ಎಕ್ಸ್ಪೀರಿಯನ್ಸ್ ನಮ್ಗಾಗಿದೆ. ಈ ಭಾಷಣದಲ್ಲೆಲ್ಲ ಯೂಶಲಿ ಭಾಷಣ ಮಾಡಿದ್ರು ಕೇಳಿಸ್ಕೊಂಡ್ಬಿಡ್ಬೋದು. ವೇದಿಕೆ ಮೇಲೆ ನೆರೆದಿರತಕ್ಕಂತ ಅಂದ್ಬಿಟ್ಟು 20ನೇ ವ್ಯಕ್ತಿಯಿಂದ ಶುರು ಮಾಡಿ ಮೊದಲನೇ ವ್ಯಕ್ತಿ ತನಕ ಬರ್ತಾರೆ. ಅದರಲ್ಲಿ ಒಬ್ಬೊಬ್ಬರದ ಹೆಸರು ಗೊತ್ತಿರಲ್ಲ. ಆಮೇಲೆ ಅಸಿಸ್ಟೆಂಟ್ ಕರ್ಬಿಟ್ಟು ಬೈಲಿ ನನ್ನ ಹೆಸರೇನೋ ಅಂತ ಕರೆದ್ಬಿಟ್ಟು ಕೇಳ್ಬಿಟ್ಟು ಹೇಳ್ತಾರಲ್ಲ, ಅವಾಗ ಇಂಥ ಎಕ್ಸ್ಪ್ರೆಷನ್ ಬರುತ್ತೆ. ಕರೆಕ್ಟ್. ಸೊ ನೆಕ್ಸ್ಟ್ ಕೊಡಪ್ಪ ರಟ್ಟು. ತಗೊಳ್ಳಿ. ಅಬ್ಬಾ, ಇದು ಧೋನಿ ಇಂಡಿಯಾ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ನೋಡ್ತಿರೋದು. ನೀನ್ ಬರೀತಾ ಚಿನ್ನ, ಆಮೇಲೆ ಕಮೆಂಟ್ ಬಂದ್ಬಿಟ್ಟು ಅದು ಬರೀ ಇನ್ನೊಂದು ಮಗನೇ ಬರೀತಾನೆ ಅಂತ. ಇಲ್ಲ ಬರೀ ನೀನ್ ಸುಮ್ಮನೆ ಕಿವಿಲ್ ಹೇಳ್ದಂಗೆ ಹೇಳಿ, ಹೆಂಗಿರು ನೀನ್ ಚೆನ್ನಾಗಿ ಹೇಳಲ್ಲ. ಐಕಾನಿಕ್ ಪೋಸ್ ಜಗಣಂದು. ಬಜೆಟ್ ಮಂಡನೆ ವೀಕ್ಷಣೆ. ಏನ್ ಮಾಡಿದ್ರು ಉದ್ಧಾರ ಆಗಲ್ಲ. ಹೌದು ಹೌದು ಸರ್. ನೆಕ್ಸ್ಟ್ ನಿಮ್ದು. ಓ ಕೇಳಿ ಇದು ಕೊಡಿ, ನಾನು ಬರೀತೀನಿ. ಸಿಂಗಲ್ ಅಂತ ಅನ್ಕೊಂಡು ಬಡ್ಡಿ ಮಗ ಮಜಾ ಮಾಡ್ತಿರ್ತಾರೆ ಫ್ರೆಂಡ್ಸ್ಗಳು. ನೀವು ಸಿಂಗಲ್ ಅಂದ್ರಿ? ಕರೆಕ್ಟ್. ಕೆಳಗಡೆ ಇದು ಒಂಚೂರು ಬ್ರಾಕೆಟ್ ನಾನು ಬರೀತೀನಿ ಅಕಸ್ಮಾತ್. ಯಾವ್ದು ಬೆಸ್ಟ್ ಇದೆಯೋ ಅದು ಕನ್ಸಿಡರ್ ಮಾಡಿ. 2 ಕೊಟ್ಬಿಟ್ರಲ್ಲ ಇವರು. ಸ್ಯಾಲ್ರಿ 2 ಸೇರಿಸಿ. ಸ್ಯಾಲ್ರಿ ಇದೆ ಸಾಯಂಕಾಲ. ಓ ನೈಸ್. ನೈಸ್. ಲಾಸ್ಟ್ ಒನ್ ತಗೊಳ್ಳಿ. ಓ ಬಾಸು ಉಪ್ಪಿ ಬಂದ್ರು ನೋಡಿ. ಸರ್ ನಿಮಗೆ ಉಪೇಂದ್ರ ಸರ್ ಅವ್ರದ್ದು ಉಪ್ಪಿಟ್ಟು UI ಫಿಲಮ್ ತರ ಇಷ್ಟ ಆಗುತ್ತಾ ಅಥವಾ ಉಪೇಂದ್ರನ? ಅಫ್ಕೋರ್ಸ್ ಉಪೇಂದ್ರ. ನಮಗೂ ಏಪಾ. ಬ್ಯಾಕ್ ಟು ಮೀಮ್. ನಮ್ಗೆ ಇಟ್ಬಿಟ್ರು ಆಪ್. ಈ ಶೋ ಇನ್ನೂ ನೋಡ್ತಿದ್ದೀರಾ ಅಂತ. ನೆಕ್ಸ್ಟ್ ರೌಂಡ್ ಬಂದು ಹೋಮ್ ಟೂರ್ ಅಂತ. ಹೋಮ್ ಟೂರಾ? ಅಂದ್ರೆ ಯಾರ ಮನೆಗೂ ಕರ್ಕೊಂಡು ಹೋಗಲ್ಲ, ಡೋಂಟ್ ವರಿ ಮಾಡ್ಕೋಬೇಡಿ. ಇಲ್ಲ ಕ್ವೆಶ್ಚನ್ಸ್. ಯಾರನ್ನ ಮನೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ನೀವು. ಮೆಟ್ರೋ ಸಾಗದವರು. ಯಾರ ಜೊತೆ ಲಿವಿಂಗ್ ಏರಿಯಲ್ ಚಿಲ್ ಮಾಡ್ತೀರಾ? ಕ್ರಿಕೆಟ್ ನೋಡೋರು ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರು ಬಂದ್ರೆ ನಾವು ಲಿವಿಂಗ್ ಏರಿಯಲ್ ಚಿಲ್ ಮಾಡ್ತೀವಿ. ನೀವು? ನನ್ ಭಟ್ರು ಜೊತೆ ಚಿಲ್ ಮಾಡಿ. ಸೂಪರ್. ಸೊ ಯಾರ ಜೊತೆ ಕಿಚನ್ ಅಲ್ಲಿ ಕುಕ್ ಮಾಡ್ತೀರಾ? ಏನ್ ಕುಕ್ ಮಾಡ್ತೀರಾ? ನನ್ನ ಹೆಂಡತಿ ಜೊತೆ. ಅವಳು ಸಖತ್ತಾಗಿ ಕುಕ್ ಮಾಡ್ತಾಳೆ. ಅವ್ಳಿಗೆ ಒಂಚೂರು ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರೆ ಸಾಕು. ಅವಳು ಏನ್ ಮಾಡಿದ್ರು ಚೆನ್ನಾಗಿರುತ್ತೆ. ಓಕೆ. ಸೊ ಅವ್ರಿಗೆ ಈ ಕ್ಲಿಪ್ ತೋರಿಸಿ ನಿಜವಾದ ಆನ್ಸರ್ ಹೇಳಿ ಇವಾಗ. ಸಿಹಿ ಕೈ ಚಂದ್ರು ಅವ್ರ ಜೊತೆ. ನಮ್ಗೆ ಭಾನುವಾರದ ಬಾಡೂಟ ಅಂತ ಒಬ್ರು ಕಸ್ತೂರಿ ಬರ್ತಿದ್ರು. ಅವ್ರ ಜೊತೆ ಅವ್ರನ್ನ ಕಿಚನ್ ಬಿಟ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಡಿನ್ನರ್ ಟೇಬಲ್ ಅಲ್ಲಿ ಕುತ್ಕೊಂಡು ಯಾರ ಜೊತೆ ಪಾಲಿಟಿಕ್ಸ್ ಮಾತಾಡೋದಕ್ಕೆ ಇಷ್ಟಪಡ್ತೀರಾ? ಪ್ರದೀಪ್ ಈಶ್ವರ್. ಓಕೆ. ನಾನು ಪ್ರಥಮ್ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ ಸೂಪರ್. ಯಾರನ್ನ ದೇವ್ರ ತರ ದೇವ್ರ ಮನೆಯಲ್ಲೇ ಇಟ್ಟು ಪೂಜೆ ಮಾಡಕ್ಕೆ ಇಷ್ಟಪಡ್ತೀರಾ? ಅಣ್ಣವ್ರನ್ನ. ಕನ್ನಡ ಹಾಡುಗಳು. ಯಾರ ಜೊತೆ ಬಾಲ್ಕನಿಯಲ್ಲಿ ಡೀಪ್ ಕಾನ್ವರ್ಸೇಷನ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಓಂ ಪ್ರಕಾಶ್ ರಾವ್ ಜೊತೆ. ಓಕೆ. ರಾಜ್ ಬಿ ಶೆಟ್ಟಿ. ಓಕೆ. ಯಾರ ಜೊತೆ ಟೆರೆಸ್ ಅಲ್ಲಿ ಚಂದ್ರನ್ ನೋಡ್ತೀರಾ? ಹರಿಚಂದ್ರು. ಯಾರ ಜೊತೆ? ಎದ್ದೇಳು ಮಂಜುನಾಥದಲ್ಲಿ ತಬಲಾ ನಾಣಿ ಅವ್ರ ಜೊತೆ. ಓಕೆ. ಯಾರ ಜೊತೆ ಬಾತ್ರೂಮ್ ಅಲ್ಲಿ ಹಾಡು ಹೇಳ್ತೀರಾ? ಅವಳ ಜೊತೆ. ನಾನು ಅವ್ರ ಜೊತೆ ಹಾಡ್ತೀನಿ ಸರ್ ಪ್ಲೀಸ್. ಯಾರ ಜೊತೆ ಬೆಡ್ರೂಮ್ ಅಲ್ಲಿ ಏನ್ ಮಾಡ್ತೀರಾ, ಆಮೇಲೆ ಯಾರ ಜೊತೆ ಮಾಡ್ತೀರಾ ಅಂತ ನೀವೇ ಹೇಳ್ಬಿಡಿ.
ನನ್ನ ಮಗನ ಜೊತೆ ನಾವು ಫೈಟ್ ಮಾಡ್ತೀವಿ ಬೆಡ್ರೂಮಲ್ಲಿ. ನನ್ನ ಜೊತೆ ಫೈಟ್ ಮಾಡ್ದೆ ಹಿಂಗೆ ಡಿಸ್ಕ ಪ್ರತಿದಿನ ನಂಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಹೇಳ್ಬೇಕು ಅವನು, ಅದನ್ನ ಹೇಳಿ ಆಮೇಲೆ ಮಲಗ್ತೀವಿ. ಪದ್ರೆ ಬರ್ತಾರಲ್ಲ ಹೇಳಿ ಸರ್ ಅದು ನಾವು ಒಂಚೂರು ಫುಲ್ ಆದ್ರೆ ಹೇಳಿ, ನಾವು ಪಿಚ್ಚಿಂಗ್ ಮಾಡ್ತೀವಿ. ಅವಿವಾಹಿತರು ಆಗಿರೋದ್ರಿಂದ ನೀವು ಒಬ್ಬರೇ ಇರ್ತೀರಾ ಅಂತ. ಒಬ್ಬರೇ ಇರ್ತೀವಿ ನಾವು. ಇವನಿಗೆ ಮದುವೆ ಆಗದೆ ಇರೋದೇ ಒಳ್ಳೇದಾಯ್ತು. ಸೊ ಓಕೆ, ಫೈನಲಿ ನಮ್ಮ ಶೋನ ಲಾಸ್ಟ್ ಗೇಮಿಗೆ ಬಂದಿದ್ದೀವಿ. ಈ ಗೇಮಲ್ಲಿ ಏನಿಲ್ಲ, ಸ್ವಲ್ಪ ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು. ಒಂದು ಕ್ವಶನ್ ಕೇಳ್ತೀನಿ, 5 seconds ಅಲ್ಲಿ ನೀವು ಆನ್ಸರ್ ಮಾಡಬೇಕು. ಸೊ ಫಸ್ಟ್ ಕ್ವಶನ್, 3 ಬಾಯಿಗೆ ಬರೋ ಬೈಗುಳ. ಎಲ್ಲ ಬೈಗಳು ಬಾಯಿಗೆ ಬರೋದು. ಏನಿತ್ತು ಟೈಮ್ ಅಪ್. ಬೀಪ್ ಹಾಕ್ಬಿಡಿ ಅಲ್ಲಿ. ಕಮೆಂಟ್ ಮಾಡಿ ನಾನು ಏನು ಬೈದಿರ್ಬೋದು ಅಂತ. ನೆಕ್ಸ್ಟ್, ಪಾಳ್ಯ ಅಂತ ಬರೋ ಬೆಂಗಳೂರು ಏರಿಯಾ ನೇಮ್ಸ್. ಕಲಾಸಿ ಪಾಳ್ಯ, ಗೊರಗುಂಟೆ ಪಾಳ್ಯ. ಟೈಮ್ಸ್ ಅಪ್. ನಂದೇ ಬೆಟರ್ ಇದು. ಆಫೀಸಲ್ಲಿ ಕದಿಯೋ 3 ವಸ್ತುಗಳು. ಮಾರ್ಕರು, ಡಸ್ಟರು, ಹುಡುಗಿರ್ ಮನ್ಸು. ನಂದು ಮಗ, ನಿಂದಲ್ಲ ಹೇಳಿದ್ದು. 5 ಹುಡುಗಿ ನೇಮು ಸ್ಟಾರ್ಟಿಂಗ್ ವಿತ್ ಲೆಟರ್ ಎ. ಅನನ್ಯ, ಅಭಯ, ಅವಿವಾಹಿತ. ಇವನು ಆಕ್ಚುಲಿ ಅವಿವಾಹಿತ ಅಂತ ಹೇಳಕ್ ಬರ್ತಿಲ್ಲ ಇವನಿಗೆ. ಇವನ್ ಫಾಲೋವರ್ಸ್ ಯಾರೇ ಇದ್ರು ಕೀರ್ತಿ ENT ಕ್ಲಿನಿಕ್ ನ ಪೇಜ್ ಫಾಲೋ ಮಾಡಿ. ಓಕೆ, ಹಬ್ಬದಲ್ಲಿ ಮಾಡೋ 3 ಸ್ವೀಟ್ಸ್. ಪಾಯಸ, ಕೊಬ್ಬರಿ ಮಿಠಾಯಿ, ಆಮೇಲೆ ಹೋಯ್ತು ಸದ್ಯ. ಶಿರೋಟಿ. ಯಾಕೆ ಗುರು ಹೇಳಿದ್ದೀನಿ. 0.1 second ಮಿಸ್ ಆಯ್ತು, ಬಟ್ ಓಕೆ ಪರವಾಗಿಲ್ಲ. 5 ಥಿಂಗ್ಸ್ ರಿಲೇಟೆಡ್ ಟು ಇನ್ಸ್ಟಾಗ್ರಾಮ್. ಸರ್ 5 seconds ಅಲ್ಲಿ ಹೆಂಗೆ ಹೇಳ್ತೀರಾ ನೀವು? ಆಯ್ತು ಹೇಳಿ ಹೇಳಿ ಹೇಳಿ. ಟ್ರೆಂಡ್, ರೀಚ್, ಇನ್ಸೈಟ್, ಲೈಕ್, ವ್ಯೂ, ಕಮೆಂಟ್, ಶೇರ್. ಹೌದು ಹೌದು. ಬಿಡಾಚೆ ನಾನು 5 ಕನ್ನಡ ಸ್ಟಾರ್ ಟೈಟಲ್ಸ್. ರಾಕಿಂಗ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, ಅಭಿನಯ ಚಕ್ರವರ್ತಿ, ದೀಪತಿ, ಅಭಿನಯ ಜಾತ್ರೆಯಲ್ಲಿ ಸಿಗೋ 5 ಐಟಮ್ಸ್ ಹೇಳಿ. ಪಿಪೆ, ಪುರಿಕಾರ, ಕಡಲೆಪುರಿ, ಸ್ವೀಟು. ನಿಮ್ಮ ಬೆಡ್ರೂಮ್ ಅಲ್ಲಿ ಯಾವ 3 ಐಟಮ್ಸ್ ಇರಬಾರ್ದು? ಲೈಟ್, ಆಮೇಲೆ ಬೇರೆಯವ್ರು ಯಾರು ಇರಬಾರ್ದು. ಸಾಕು, ಇದೆ ಫಸ್ಟ್ ಒನ್ ಅಲ್ಲೇ ಗೆದ್ಬಿಟ್ರಿ ಬಿಡಿ ನೀವು. 5 ನಾಯಿಗಿಡ ಹೆಸರುಗಳು. ಝೂಝು, ಪಿಂಕಿ, ಸಿರಿ. ಯಶೋ. 3 ಅಂಡರ್ವೇರ್ ಬ್ರ್ಯಾಂಡ್ಗಳು ಯಾವ್ದು ಯಾವ್ದು? VIP, ಪೂಮಾ, ರಾಮರಾಜ್. ಓಕೆ, 5 ಕೇಳಿ ಅದನ್ನ. ರೂಪ ಅಂತ ಐತೆ, ಇನ್ನೊಂದು ಪೂಮರ್ ಅಂತ ಐತೆ. ಮೆಡಿಕಲ್ ಶಾಪ್ ಅಲ್ಲಿ ಸಿಗೋ 4 ಐಟಮ್ಸ್. ಮಾತ್ರೆ, ಹಳೆಬತ್ತಿ, ನಿಂಗೆ ಮರ್ಯಾದನೇ ಇಲ್ಲ, ಎಲ್ಲ ಸೋಲ್ತಿದ್ಯಾ. ಸೊ ಇಲ್ಲಿಗೆ ಈ ಗೇಮ್ ಶೋ ಮತ್ತೆ ನಮ್ಮ ಜಸ್ಟ್ ಟಾಕ್ ಅಲ್ಲಿ ಮುಕ್ತಾಯಗೊಳ್ತಾ ಇದೆ. ಸೊ ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಏನ್ ಅನ್ನಿಸ್ಲಿಲ್ಲ? ಆಕ್ಚುಲಿ ಹೆಣ್ಮಕ್ಳು ಇಂಟರ್ವ್ಯೂ ಮಾಡ್ಬೇಕಾಗಿತ್ತು ನಮ್ನ ಅಂತ ಅನ್ನಿಸ್ಲಿಲ್ಲ. ಲೈಟ್ ಬೆಳಕು ಜಾಸ್ತಿ ಇದೆ ಅಂತ ಅನ್ನಿಸ್ಲಿಲ್ಲ. ಮಧ್ಯ ಮಧ್ಯ ಕಾಫಿ ಟೀ ಬೇಕಿತ್ತು ಅಂತ ಅನ್ನಿಸ್ಲಿಲ್ಲ ಅನಿಸ್ತು. ಆಕ್ಚುಲಿ ಇವನ್ ಜೊತೆ ನಾನು ಯಾಕಾದ್ರೂ ಕೂತ್ಕೊಂಡ ಅಂತ ಅನ್ನಿಸ್ಲಿಲ್ಲ. ಏನ್ ಅನ್ನಿಸ್ತು? ಬೆಡ್ರೂಮ್ ಅಲ್ಲಿ ಲೈಟ್ ಆಫ್ ಮಾಡೋದ್ರಿಂದ ಸ್ಟ್ರೀಟ್ ಲೈಟ್ ಅಲ್ಲಿ ಬಲ್ಬ್ ಆನ್ ಮಾಡೋರ್ಗು ಎಲ್ಲ ಪ್ರಶ್ನೆ ಕೇಳಿದೀರಾ, ಖುಷಿ ಆಯ್ತು. ಸೂಪರ್ ಸರ್. ಯಶವಂತ್ ಶೆಟ್ಟಿ ಅವರೇ, ಜ್ಞಾನ ಪರ್ವತದ ಮುಂದೆ ಪಕ್ಕ ಕುಂಡು ಹೇಳಿದ್ದೀರಾ. ಸೊ ಅವರು ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನಾವು ತೊಟ್ಲಲ್ಲಿದ್ವಿ, ಹಾಲು ಕುಡಿತಿದ್ವಿ. ಇನ್ನೂ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಗೇನು ಇಲ್ಲ. ಸೊ ಏನಪ್ಪ ಅಂತಂದ್ರೆ ಭಾಳ ಖುಷಿ ಆಯಿತು ನನಗಂತೂ. ಏನು ಹೇಳಿ, ಚೆನ್ನಾಗಿತ್ತು. ಇಂಟ್ರ್ಯೂ ಯಾವತ್ತೂ ಕೊಟ್ಟಿರಲಿಲ್ಲ. ಈ ಥರ ಗೇಮ್ ಎಲ್ಲ ಮೊಬೈಲಲ್ಲಿ ನೋಡಿದಾಗೆಲ್ಲ ಏನೋ ಹೆಂಗಪ್ಪ ಇದು ಮಾಡ್ತಾರೆ ಅಂತೆಲ್ಲ ಅನಿಸ್ತಿತ್ತು. ಬಟ್ ಇವತ್ತು ನಾನೇ ಆಡಿದ್ದು ಒಂಥರ ಖುಷಿ ಆಯಿತು. ಇನ್ನೊಂದು ವಿಚಾರ ಹೇಳ್ಬೇಕು, ನಾನು ಮೆಟ್ರೋ ಸಾಗಾ ಫ್ಯಾನ್. ಆಕ್ಚುಲಿ ನನಗೆ ಫೋನ್ ಮಾಡಿ ಅವ್ರ ಇಂಟರ್ವ್ಯೂ ಕರೆದಾಗಲೇ ನಾನು ನಿಜವಾಗ್ಲೂ ಹೇಳಿದೆ, ನಾನು ಮೆಟ್ರೋ ಸಾಗಾ ಫಾಲೋ ಮಾಡಿದ್ರೆ ನಂಗೆ ಇಷ್ಟ ಆಗತ್ತೆ ಅಂತ. ಕೆಲವು ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಇರ್ತಾರಲ್ಲ, ಅದರಲ್ಲಿ ಮೆಟ್ರೋ ಸಾಗಾನು ನನ್ನ ಇಚ್ಛೆಯ ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಇದೆ. ನಂಗೆ ಖುಷಿ ಆಗುತ್ತೆ. ಸ್ವಲ್ಪ ಯುನೀಕ್ ಐಡಿಯಾಸು, ಇನೋವೇಷನ್ಸ್ ಏನೇನೋ ಮಾಡ್ತಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹೀಗೆ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ. ಸೊ ಧನ್ಯವಾದಗಳು ಇಂಟರ್ವ್ಯೂಗೆ ಬಂದಿದ್ದಕ್ಕೆ, ಜೊತೆಗೆ ನಮ್ಮ ಜೊತೆ ಆಟ ಆಡಿದ್ದಕ್ಕೆ. ಹಾಗೆ ನಮ್ಮ ಮೆಟ್ರೋ ಸಾಗಾ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನಮ್ಮ ಕೀರ್ತಿ ENT ಕ್ಲಿನಿಕ್ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ಯಶವಂತ್ ಶೆಟ್ಟಿ ಅವರ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಅವರಿಬ್ರು ಸಬ್ಸ್ಕ್ರೈಬರ್ಸ್ ನಮ್ಮ ಮೆಟ್ರೋ ಸಾಗಾಗೆ ಸಬ್ಸ್ಕ್ರೈಬ್ ಆಗಿ, ಗಂಟೆನೂ ಹೊಡೆದ್ಬಿಡಿ.